ನಮಸ್ಕಾರ ಸ್ನೇಹಿತೆ. ರೀಸೆಂಟ್ ಆಗಿ ಐಬೊಮ್ಮ ಫೌಂಡರ್ ಆದ ಇಮ್ಮಡಿ ರವಿ ಅವರು ಅರೆಸ್ಟ್ ಆಗಿರೋದೇ ಅದೆಲ್ಲರಿಗೂ ಗೊತ್ತಿರೋದೆ. ಆದ್ರೆ ಇವಾಗ ಅವ್ರ ಅರೆಸ್ಟ್ ಆಗಿದ್ರಿಂದ ಎಲ್ಲವೂ ನೆಗೆಟಿವ್ ಸ್ಪ್ರೆಡ್ ಆಗ್ಬೇಕು, ಆದ್ರೆ ಎಲ್ಲ ಕಡೆ ಅವ್ರ ಬಗ್ಗೆ ಪಾಸಿಟಿವ್ ಸ್ಪ್ರೆಡ್ ಆಗ್ತಾ ಇದೆ. ಹೌದು, ಯಾಕೆ ಪಾಸಿಟಿವ್ ಸ್ಪ್ರೆಡ್ ಆಗ್ತಾ ಇದೆ? ಅವ್ರು ಏನ್ ಮಾಡಿದ್ರು? ಯಾಕೆ ಇಷ್ಟು ಜನರಿಗೆ ಅವರು ನೆಗೆಟಿವ್ ಪೈರಸಿ ಬಗ್ಗೆ ನೆಗೆಟಿವ್ ಮಾಡಿದ್ರು ಪಾಸಿಟಿವ್ ತರ ಯಾಕೆ ಹೋಯ್ತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಬೇರೆ ವೆಬ್ಸೈಟ್ಗಳೆಲ್ಲ ಹೆಂಗಿದ್ವಂದ್ರೆ ಈ ಫಸ್ಟ್ ಪಾಸಿಟಿವ್ ಟಾಕ್ ಬರಕ್ಕೆ ಏನ್ ಮುಖ್ಯ ಕಾರಣ ಅಂತ ನೋಡೋದಾದ್ರೆ, ಫಸ್ಟ್ ಈ ಬೇರೆ ವೆಬ್ಸೈಟ್ಗಳೆಲ್ಲ ಇರ್ತಾವಲ್ಲ, ಈ ಯಾವ ಬೇರೆ ತಿಮಿಳ್ ಬ್ಲಾಸ್ಟ್ ತಿಮಿಳು ಅವ್ ಯಾವ ಮೊದ್ಲಿದ್ವಲ್ಲ, ಯಾವ ವೆಬ್ಸೈಟ್ ನಮಗೂ ಗೊತ್ತಿಲ್ಲ, ಆದ್ರೆ ಅಂದಾಜ್ ಮೇಲೆ ಹೇಳ್ತಾ ಇದ್ದೀರಿ. ಅವು ಏನ್ ನೀವು ಮೂವಿ ನೋಡ್ಬೇಕಾದ್ರೆ ಅವೆಲ್ಲ ಯಾವ ಲಿಂಕ್ಗಳು ಕರ್ಕೊಂಡು ಹೋಗೋದು, ಯಾವ ಆಡ್ಗಳು ರನ್ ಆಗೋದು, ಬೆಟ್ಟಿಂಗ್ ಆಪ್ಸ್ಗಳು ಎಲ್ಲ ರನ್ ಆಗೋದು, ಒಂಥರ ಬಾರಿ ಕ್ರಿಟಿಕಲ್ ಸಿಚುವೇಶನ್ ತರ ಇತ್ತು ಮೋಸ್ಟ್ಲಿ ವೆಬ್ಸೈಟ್ ಅಲ್ಲಿ ಮೂವಿ ನೋಡೋದಾದ್ರೆ, ಪೈರಸಿ ಮೂವಿಗಳು. ಆದ್ರೆ ಅದೆಲ್ಲ ಸೊಲ್ಯೂಷನ್ ಆಗಿ ಐಬೊಮ್ಮ ಕ್ರಿಯೇಟ್ ಮಾಡಿದ್ದೆ. ಅವೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಈ ಐಬೊಮ್ಮ. ಹೌದು, ಈ ಐಬೊಮ್ಮ ಮೋಸ್ಟ್ಲಿ ಲೀಗಲ್ ಆಪ್ ಆಗಿ ಹೆಂಗಿರ್ತವ ಈ OTT ಆಪ್ಸ್ಗಳು, ಆ ರೀತಿ ಓಪನ್ ಮಾಡ್ಬಿಟ್ಟು ಮೂವಿ ಡೌನ್ಲೋಡ್ ಮಾಡೋದು ನೋಡೋದಷ್ಟೇ. ಆ ರೀತಿ HD ಪ್ರಿಂಟ್ ಆ ರೀತಿ ಕನ್ವರ್ಟ್ ಮಾಡ್ಬಿಟ್ಟು ಫೌಂಡರ್ ಈ ಇಮ್ಮಡಿ ರವಿದ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಆ ಜನರಿಗೆ ಅಲ್ಲಿ ಇದಾಯ್ತು, ಮೇನ್ ಪಾಸಿಟಿವ್ ಟಾಕ್ ಆಯ್ತು ನೋಡಿ. ಬೆಸ್ಟ್ ಫ್ರೀ ಆಗಿ ಬರ್ತಾ ಇತ್ತಲ್ಲ, ಅದರಿಂದ ಹೌದು ಅಲ್ಲಿ ಪಾಸಿಟಿವ್ ಶುರುವಾಗೋಯ್ತು ನೋಡಿ. ಎಷ್ಟು ಈಸಿಯಾಗಿ ಓಪನ್ ಆಗೋತಿದೆ, ಈಸಿಯಾಗಿ ಡೌನ್ಲೋಡ್ ಮಾಡಬಹುದು, ಈಸಿಯಾಗಿ ನೋಡಬಹುದು ಅಂತ. ಆದ್ರೆ ನಾವು ಒಂದು ಅರ್ಥ ಮಾಡ್ಕೊಬೇಕು, ನಮ್ಗೆ ಈಸಿಯಾಗಿ ಏನು ಬರಲ್ಲ, ನಮ್ಮಿಂದ ಹೋದ್ರೇನೆ ಇನ್ನೊಂದು ನಮಗೆ ವಾಪಸ್ ಬರೋದು. ಅದ್ ಫಸ್ಟ್ ನಾವು ತಿಳ್ಕೊಬೇಕು. ಅಲ್ಲಿ ಈಸಿ ಅಂತ ಇಲ್ಲಿ ಜನರಿಗೆ ಸ್ಪ್ರೆಡ್ ಆಗಿದ್ದೆ ಮೇನ್ ಅಲ್ಲಿ. ಇನ್ನೊಂದು ಜನಗಳಿಗೆ ಏನ್ ಗೊತ್ತಾ, ಈ ಹೀರೋಸ್ ಎಲ್ಲ ಇದಾರಲ್ಲ, ಅವ್ರ ಹೈ ರೆಮ್ಯುನರೇಷನ್ ತಗೊಂತವ್ರೆ, ಕೋಟಿಗಳು ತಗೊಂತವ್ರೆ. ಪ್ರೊಡ್ಯೂಸರ್ ಎಲ್ಲ ಬಾರಿ ಟಿಕೆಟ್ ರೈಸ್ ಮಾಡವ್ರೆ ಥಿಯೇಟರ್ಗಳೆಲ್ಲ. ಮತ್ತೆ OTT ಸಬ್ಸ್ಕ್ರಿಪ್ಷನ್ ತಗೊಳಕ್ಕಾಗಲ್ಲ, ತಿಂಗಳಿಗೆಲ್ಲ ಬಾರಿ ಇದು. ಅದರಿಂದ ಈ ತರ ಇಲ್ಲಿಗಲ್ ಆಗಿ ಪೈರಸಿ ಗೌರ್ಮೆಂಟ್ ವ್ಯತಿರೇಕಾಗಿ ಈ ರೀತಿ ಐಬೊಮ್ಮ ಇವಾಗೆಲ್ಲ ಹೊಸ ಪಿಕ್ಚರ್ಗಳನ್ನು, ಅದು HD ಪ್ರಿಂಟ್ಗಳು. ಅದೇ ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಈ ಇಟ್3 ಮೂವಿ ಮತ್ತೆ ಬೇರೆ ಯಾವ ಮೂವಿಗಳೆಲ್ಲ ಸಮೇತ ಇನ್ನು ರಿಲೀಸ್ ಆಗಕ್ ಮುಂಚೆನೆ ಮೊದಲೇ ಬಂದ್ಬಿಟ್ಟಿದ್ವು HD ಪ್ರಿಂಟ್ಗಳು. ಆ ರೀತಿ ಇಟ್3 ಮೂವಿಗಳೆಲ್ಲ ಮೊದಲೇ HD ಪ್ರಿಂಟ್ಗಳೆಲ್ಲ ಮೊದಲೇ ಬಂದ್ಬಿಟ್ಟಿದ್ವು. ಈ ಫೌಂಡರ್ ಐಬೊಮ್ಮ ಫೌಂಡರೇ ಇದ್ನ 21,000 ಮೂವಿಗಳು ಇದ್ವಂತೆ ಇದ್ನ ಹತ್ರ. ಮತ್ತೆ ಇದರಿಂದ 20 ಕೋಟಿ ಅಷ್ಟೇ ಮಾಡಿರೋದಂತೆ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಇನ್ನ ಜಾಸ್ತಿ ಮಾಡಿರ್ಬೋದು. ಅಕೌಂಟಾಗ 3 ಕೋಟಿ ಫ್ರೀಸ್ ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನ ಇನ್ನ ಬೇಜಾನ್ ಮಾಡಿರ್ಬೋದು, ಬೇಜಾನ್ ಕೋಟಿಗಳು ಮಾಡಿರ್ಬೋದು. ಯಾಕೆ ಗೊತ್ತಾ, ನಮ್ಗೇನ್ ನಷ್ಟ ಗೊತ್ತಾ, ಇಲ್ಲಿ ಮೇನ್ ನಮ್ಗೇನ್ ನಷ್ಟ ಇರೋದು. ಒಬ್ರು ಯಾರು ಫ್ರೀಯಾಗಿ ಕೊಡ್ತಾರೆ ಅಂದ್ರೆ ಅದೇನು ಫ್ರೀಯಾಗಿ ಬರಲ್ಲ. ಅದ್ ಫಸ್ಟ್ ನಾವು ತಿಳ್ಕೊಬೇಕು. ಯಾಕೆ ಫ್ರೀಯಾಗಿ ಬರಲ್ಲ ಅಂದ್ರೆ, ಅವ್ರು ಮಾಮೂಲಿ ಏನೋ ಕೊಟ್ಬಿಡ್ತಾರೆ, ಮೂವಿಗಳೇನೋ ಕೊಟ್ಬಿಡ್ತಾರೆ. ಅಲ್ಲಿ ಮೂವಿಗಳು ನೋಡೋದ್ನಾಗ ಸೆಂಟ್ರಲ್ಲಿ ಇಲ್ಲಿಗಲ್ ಆಪ್ಸ್ ಲಿಂಕ್ಗಳು ಮತ್ತೆ ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ಗೂ ಅವ್ರು ಇವಾಗ ಐಬೊಮ್ಮ ಫೌಂಡರ್ ಇದ್ದಾರಲ್ಲ, ಅವ್ರಿಗೆ ಯಾರು ಕಾಸು ಕೊಡ್ತಾರೆ ಗೊತ್ತಾ? ಈ ಇಲ್ಲಿಗಲ್ ಆಪ್ಸ್, ಈ ಬೆಟ್ಟಿಂಗ್ ಆಪ್ಸ್ ಇರ್ತಾವಲ್ಲ, ಅವ್ರು ಕೊಂಡ್ಕೊಳ್ತಾರೆ. ಅವ್ರು ಕಾಸು ಕೊಟ್ಬಿಟ್ಟು ಆ ಮೂವಿ ಸೆಂಟ್ರಲ್ಲಿ ಆ ಬೆಟ್ಟಿಂಗ್ ಆಪ್ಸ್ ನ ರನ್ ಮಾಡ್ತಾರೆ. ಮೂವಿ ಸೆಂಟ್ರಲ್ಲಿ ಲಾಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ. ಅವಾಗ ಎಷ್ಟೋ ಜನ ಬೆಟ್ಟಿಂಗ್ ಆಪ್ಸ್ಗೆ ಅಡಿಕ್ಟ್ ಆಗೋಗ್ತಾರೆ. ಅಲ್ಲಿ ಮೇನ್ ಪಾಯಿಂಟ್, ಅಲ್ಲಿ ನಮ್ ಜನಗಳೆಲ್ಲ ಅಡಿಕ್ಟ್ ಆಗೋತಾರೆ ಬೆಟ್ಟಿಂಗ್ ಆಪ್ಸ್ಗೆಲ್ಲ. ಅದು ನಾವು ತಿನ್ಕೊಳಲ್ಲ, ನಮ್ ಫ್ರೀಯಾಗಿ ಬರ್ತೈತೆ, ಫ್ರೀಯಾಗಿ ನೋಡ್ಬೋದು. ಈ ಥಿಯೇಟರ್ಗೆ ಹೋಗಕ್ ಅಷ್ಟು ಎಕ್ಸ್ಪೆನ್ಸು, ಮತ್ತೆ OTT ಸಬ್ಸ್ಕ್ರಿಪ್ಷನ್ ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಫ್ರೀಯಾಗಿ ನೋಡಕ್ ಹೋದ್ರು. ಈ ರೀತಿ ಬೆಟ್ಟಿಂಗ್ ಆಪ್ಸ್ಗಳಿಗಾಗಿ ಇಲೀಗಲ್ ಆಪ್ಗಳು ನಮ್ಮ ಮೊಬೈಲ್. ಇವಾಗ ಅವ್ರ ಹತ್ರ 25 ಲಕ್ಷ ನಮ್ ಗೂಗಲ್ ಫೋಟೋ ನಮ್ಮ ಇದಿದೆ ಅಂತ, ಅಲ್ಲಿ ಡೇಟಾ ಅವ್ರ ಹತ್ರ ಇಮ್ಮಡಿ ರವಿ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವ್ರು ಇಷ್ಟು ಪಾಸಿಟಿವ್ ಮೇನ್ ಕಾರಣನೇ ಇದು. ಹೈ ರೆಮ್ಯುನರೇಷನ್ ಟಿಕೆಟ್ಗಳು ಜಾಸ್ತಿ ಆಗಿ ಹೋಗ್ತಾ ಇದಾವೆ, ಮತ್ತೆ ಎಕ್ಸ್ಪೆನ್ಸ್ ಮಾಡಕ್ಕಾಗಲ್ಲ. ಹೀರೋಗಳು ಎಲ್ಲ ಹೈ ರೆಮ್ಯುನರೇಷನ್ ತಗೊಂತ ಇವ್ರೆ. ಮತ್ತೆ ಆ ರೆಮ್ಯುನರೇಷನ್ ಎಲ್ಲ ಕವರ್ ಮಾಡಕ್ ಪ್ರೊಡ್ಯೂಸರ್ಸ್ ಎಲ್ಲ ಜನಗಳ ಮೇಲೆನೆ ಟಿಕೆಟ್ಗಳು ಜಾಸ್ತಿ ಮಾಡ್ತಾವ್ರೆ. ಅದರಿಂದ ಯಾರು ಥಿಯೇಟರ್ಗೆ ಹೋಗ್ತಾ ಇಲ್ಲ. ಅದರಿಂದ ಈ ರೀತಿ ಐಬೊಮ್ಮ ಮೂವಿಗಳಿಂದ ಇದ್ರಲ್ಲಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಂತ ಇದ್ದಾರೆ. ಇಲ್ಲಿ ಅವ್ರಿಗೆ ಜನಗಳಿಗೆ ಪಾಸಿಟಿವ್ ಟಾಕ್ ಬಂತು. ಅದರಿಂದ ಅದು ಫಸ್ಟ್ ನಾವು ತಿಳ್ಕೊಬೇಕು. ಯಾವ್ದು ನಮಗೆ ಏನು ಫ್ರೀಯಾಗಿ ಯಾರು ಕೊಡೋದು ಇಲ್ಲ. ನಮ್ಮ ಒಂದ್ರಿಂದ ಏನು ಹೋದ್ರೇನೆ ನಮ್ಗೆ ರಿಟರ್ನ್ ಆಗೋದು. ಅವ್ರೆಷ್ಟು ಮತ್ತೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಪಾಸಿಟಿವ್ ಆಗಿ ಬರ್ತಾ ಇದೆ. ಅದ್ರ ರವಿ ಅವ್ರನ್ನ ಲೀಗಲ್ ಆಗಿ ಯೂಸ್ ಮಾಡ್ಕೊಬೇಕು, ಗೌರ್ಮೆಂಟ್ ಯೂಸ್ ಮಾಡ್ಕೊಬೇಕು ಅಂತ. ಇಷ್ಟು ಡೇಟಾ ಎತ್ಕೊಂಡು ಹೋಗಿ ಅವ್ರ ಕೈ ಕೊಟ್ರೆ ಯಾವತ್ತನೋ ಒಂದ್ ದಿವಸ ಅವ್ರ ಮಿಸ್ಯೂಸ್ ಮಾಡಿದ್ರೆ ಏನಾಗುತ್ತಿದೆ, ಅದೆಲ್ಲ ಯೋಚನೆ ಮಾಡ್ತಾರೆ ಅವರು. ಮತ್ತೆ ಇನ್ ಕೆಲವರು ಪ್ರೊಡ್ಯೂಸರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಇಮ್ಮಡಿ ರವಿನ ಎನ್ಕೌಂಟರ್ ಮಾಡಾಕ್ಬೇಕು, ಇನ್ಯಾರು ಆ ತರ ಮಾಡಬಾರ್ದು, ಆ ತರ ಭಯ ಇರ್ತದೆ. ಎಲ್ಲಾರು ಎನ್ಕೌಂಟರ್ ಮಾಡ್ಬಿಟ್ರೆ ಪೊಲೀಸ್ ಅವ್ರು ಮಾಡ್ತೀರಾ ಇಲ್ಲ ನಾವು ಪ್ರೊಡ್ಯೂಸರ್ಸ್ ಮಾಡ್ತೀರಿ ಅಂತ ಟ್ವೀಟ್ ಒಬ್ಬರು ಹೇಳ್ತಾ ಇದ್ದಾರೆ.
ಎನ್ಕೌಂಟರ್ ಮಾಡಬೇಕು ಅಂತ. ಅವ್ರು ಎನ್ಕೌಂಟರ್ ಮಾಡೋಷ್ಟು ತಪ್ಪು ಮಾಡಿಲ್ಲ. ಕೆಲವು ಒಂದು ವೇ ಅಲ್ಲಿ ಪಾಸಿಟಿವ್ ಆಗಿದೆ, ಒಂದು ಕೆ ಅಲ್ಲಿ ನೆಗೆಟಿವ್ ಆಗಿದೆ. ಪಾಸಿಟಿವ್ ಅಂದ್ರೆ ಜನರಿಗೆ ಫುಲ್ ಎಕ್ಸ್ಪೆನ್ಸಿವ್, ಅಷ್ಟು ಥಿಯೇಟರ್ಗೆ ಹೋಗೋಷ್ಟು ದುಡ್ಡಿರಲ್ಲ ಅಷ್ಟು, ಅದರಿಂದ ಪಾಸಿಟಿವ್. ನೆಗೆಟಿವ್ ಅಂದ್ರೆ ಇವೆಲ್ಲ ಗೌರ್ಮೆಂಟ್ ಪೈರೇಸಿ, ಇದು ಗೌರ್ಮೆಂಟ್ ವ್ಯತಿರೇಕಿ ನಾವೇನು ಮಾಡಬಾರ್ದು. ಆ ರೀತಿ ಮಾಡಿದ್ದಾರೆ, ಅದು ಅಷ್ಟು ತಪ್ಪು. ಆದ್ರೆ ಎನ್ಕೌಂಟರ್ ಮಾಡುವಷ್ಟು ಇದಲ್ಲ. ಅವರು ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ದಾರೆ ಎನ್ಕೌಂಟರ್ ಮಾಡಿಬಿಡಿ ಅಂತ. ಅದಕ್ಕೆ ಲಾಯರ್ಗಳು ಸಮೇತ ಅವ್ರ ಪರ ನಿಂತ್ಕೊಂಡು ಆಚೆಗೆ ತರೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದು ತನಿಖೆಯಲ್ಲಿ ನಡೀತಾನೆ ಇದೆ ಸ್ನೇಹಿತರೆ, ಮೇನ್ ಪಾಯಿಂಟ್ ಅದು. ಆದ್ರೆ ಇಲ್ಲಿ ನಾವು ನಾವೇ ಎಚ್ಚೆಚ್ಕೊಳ್ಬೇಕು. ಇದರಿಂದ ಅವರು ಎಲ್ಲ ಏನಾಗಲ್ಲ, ನಾವು ಅಡಿಕ್ಟ್ ಆಗೋಗ್ತೀರಿ. ಅಲ್ಲಿ ಸೆಂಟ್ರಲ್ ಬರೋ ಬೆಟ್ಟಿಂಗ್ ಆಪ್ಸ್ಗಳ ರನ್ ಆಗೋದಾಗ್ಲಿ, ಅವೆಲ್ಲ ನಾವೇನೋ ಕ್ಲಿಕ್ ಮಾಡಿದೆ ನಮ್ಮ ಡೇಟಾ ಎಲ್ಲ ಹೋಗಿ ಸೇವ್ ಆಗೋತಿದೆ ಅದರಲ್ಲಿ. ಅದರಿಂದ ಮೋಸ್ಟ್ಲಿ ನಾವು ಈ ತರ ಎಲ್ಲ ಇಲ್ಲಿಗಲ್ ಎಲ್ಲ ಮಾಡಬಾರ್ದು. ಅದರಿಂದ ನಾವು ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು. ಅದು ಅಷ್ಟು ಆಗ್ಲಿಲ್ಲ, OTT ಅಲ್ಲಿ ಬರುತ್ತೆ, ಅವಾಗ ಅದನ್ನ ನೋಡ್ಬೇಕು. ಅದ್ ಬಿಟ್ಟು ನಾವು ಇಲ್ಲಿಗಲ್ ನೋಡಿ ಈ ರೀತಿ ಇವಾಗ ನಮ್ ಡೇಟಾ ಎಲ್ಲ ಹೊರಟೋಗಿ ಇದು 25 ಲಕ್ಷ ನಮ್ ಡೇಟಾ ಇದೆ ಅಂತೆ ಅವ್ರ ಹತ್ರ. ಅವ್ರ ಏನ್ ಬೇಕಾದ್ರೂ ಮಾಡ್ಬೋದು ನಮ್ ಡೇಟಾ ಇಟ್ಕೊಂಡು. ಅವ್ರೇನು ಇಲ್ಲಿಗಲ್ ಈ ವೆಬ್ಸೈಟ್ಗಳ ಕೊಟ್ಬಿಡ್ತಾರೆ, ಬೆಟ್ಟಿಂಗ್ ಆಪ್ಸ್ ಎಲ್ಲ. ಅಲ್ಲಿ ಸೆಂಟ್ರಲ್ ಆಗೋದೇ ನಾವು, ಮೇನ್ ಪಾಯಿಂಟ್ ಅದು. ಇದರಿಂದ ಜನರೆಲ್ಲ ನಮ್ಗೆ ಫ್ರೀಯಾಗಿ ಸಿಗ್ತಾ ಇದೆ. ಐಬೊಮ್ಮ ಮೇನ್ ನೋಡಿ, ನೋ ಆಡ್ಸು, ಓನ್ಲಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಆಪ್ ಓಪನ್ ತರ ಆಗ್ತೈತೆ. ಮೂವಿ ಡೈರೆಕ್ಟ್ ಆಗಿ ನೋಡ್ಬೋದು, ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಬೋದು. ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಐಬೊಮ್ಮ. ಅದಕ್ಕೆ ಜನರಿಗೆ ಇದು ಲೀಗಲ್ ಆಪ್ ತರ ಕಾಣಿಸ್ತೈತೆ, ಲೀಗಲ್ ಪ್ರಸಿದ್ಧ ಗೌರ್ಮೆಂಟ್ ಅಪ್ರೂವ್ಡ್ ಆಪ್ ತರ ಸಿಂಪಲ್ ಆಗಿ ಕಾಣಿಸ್ತೈತೆ. ಅದಕ್ಕೆ ಅಲ್ಲಿ ಜನರಿಗೆ ಫುಲ್ ಪಾಸಿಟಿವ್ ಆಗಿ ಬಂತು ಐಬೊಮ್ಮ. ಇನ್ಯಾವ ಅಷ್ಟು ಮಾತ್ರ ಬಂದಿಲ್ಲ. ಮತ್ತೆ ಇನ್ನ ಪೊಲೀಸ್ ಅವರೆಲ್ಲ ಹೇಳ್ತಾ ಇದಾರೆ. ಮತ್ತೆ ರೀಸೆಂಟ್ ಆಗಿ ಹೈಕೋರ್ಟ್ ತಿರ್ಗಾ ಮತ್ತೆ ಏನೋ ಗೌರ್ಮೆಂಟ್ ಆಕ್ಟ್ಸ್ ಆಂಧ್ರದಲ್ಲಿ ಹ್ಯಾಕ್ ಆಗಿದೆ ಅಂತ ಕೇಳುವ ಸುದ್ದಿಗಳು ಹೇಳ್ಪಡ್ತಾ ಇದ್ದಾರೆ. ಅದಿನ್ನ ಕ್ಲಿಯರ್ ಆಗಿ ಗೊತ್ತಿಲ್ಲ. ಇದರಿಂದ ನಾವು ಎಚ್ಚೆತ್ತುಕೊಂಡು ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು. ಈ ತರ ಇಲ್ಲಿಗಳೆಲ್ಲ ಪೈರಸಿಗಳೆಲ್ಲ